ನಿನ್ನಂಥ ದರಿದ್ರನ ಸಾಧ್ಯ ಆದಷ್ಟು ಮುಟ್ಕೊಳ್ದೇನೆ ಮಾತಾಡದೆ ಉತ್ತಮ. ರಾಜಲಕ್ಷ್ಮಿ ಇಲ್ಲಿವರೆಗೂ ನಾವ್ ಹೇಳಿದ ನಿಜಾನ ಕೇಳಿಸ್ಕೊಳ್ದೆ ನೀನ್ ಹೇಳ್ತಿರೋ ಸುಳ್ಳನ್ನೇ ನಂಬ್ತಿದ್ದಾಳೆ ಅಂತಂದ್ರೆ ಅದ್ರ ಅರ್ಥ ನೀನ್ ಟ್ಯಾಲೆಂಟೆಡ್ ಅಂತ ಅಲ್ಲ, ಅವಳು ಒಳ್ಳೆಯವಳು ಅಂತ. ಇಲ್ಲಿವರೆಗೂ ನಿನ್ ಬಗ್ಗೆನೆ ಯೋಚನೆ ಮಾಡ್ತಾ ನೀನ್ ಕೆಟ್ಟದ್ ಮಾಡಿದ್ರು ನಿನ್ನೊಳ್ಳೇದಕ್ಕೋಸ್ಕರ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡ್ತಿರೋ ಅವಳ ಮಾನವೀಯತೆನ ನೀನ್ ಅರ್ಥ ಮಾಡ್ಕೋಬೇಕು. ರಾಜಲಕ್ಷ್ಮಿ ಶೌರ್ಯ ಹೇಳಿದ್ದನ್ನ ಕೇಳ್ದೆ ನೀನ್ ಹೇಳಿದ್ದನ್ನ ನಂಬ್ತಿದ್ದಾಳೆ ಅಂತ ಸಂಭ್ರಮ ಮಾಡೋದಲ್ಲ. ಅಂತ ಒಳ್ಳೆ ವ್ಯಕ್ತಿನ ಹೇಗೆಲ್ಲ ಮೋಸ ಮಾಡ್ತಿದ್ದೀನಿ ಅಂತ ನಾಚಿಕೆ ಆಗ್ಬೇಕು ನಿನಗೆ. ನನಗೆ ಗೊತ್ತಿರೋ ಫೇಸ್ ರೀಡಿಂಗ್ ಪ್ರಕಾರ ಈ ಹುಡುಗಿ ನಾಚಿಕೆ ಆಗುವಂತ ಕೆಲಸ ಮಾಡೋದ್ ಬಿಟ್ಟು ಒಳ್ಳೆ ಕೆಲಸಗಳನ್ನ ಮಾಡೋ ತರ ಕಾಣಿಸ್ತಿಲ್ಲ. ಆದ್ಯ, ನೀನ್ ಎಷ್ಟೇ ಹೇಳಿದ್ರು ಅದು ದಂಡ. ಅಸ್ಮಿತಾ, ನಮ್ ರಾಜಿ ಒಳ್ಳೆಯವಳಾಗಿರ್ಬೋದು, ಆದ್ರೆ ನಾನಲ್ಲ. ನನಗೆ ನಿಜ ಸ್ವಲ್ಪ ಲೇಟ್ ಆಗೋತಾಯ್ತು, ಅದಕ್ಕೆ ಇಷ್ಟು ದಿನ ನೀನ್ ಆಟ ನೀನ್ ಆಡಿದ್ಯಾ. ಇನ್ ಸಾಕ್ ಮಾಡು. ನಿನಗೊಂದೇ ಒಂದು ಚಾನ್ಸ್ ಕೊಡ್ತೀನಿ. ನೀನ್ ಮಾಡಿರೋ ತಪ್ಪನ್ನ ರಾಜಲಕ್ಷ್ಮಿ ಹತ್ರ ಒಪ್ಕೊಂಡು ಕ್ಷಮೆ ಕೇಳು. ಹಾಗ್ ಮಾಡ್ದೆ ರಾಜಿ ಮತ್ತೆ ಶೌರ್ಯನ್ ಮಧ್ಯೆ ಇನ್ನೂ ಮನಸ್ತಾಪ ತರಬೇಕು ಅಂತ ನೋಡಿದ್ರೆ ಹಾಗೆ ನಿನ್ಗೊಂದ್ ವಿಷಯನ ನೆನಪು ಮಾಡ್ಬೇಕು ಅಶ್ಮಿತಾ. ರಾಜಿ ಪ್ರೀತಿ ದೊಡ್ಡದು, ಪವಿತ್ರವಾದ್ದು. ಅದ್ರಿಂದಾನೇ ಸೀನು ಜೊತೆ ಅವಳ ಮದ್ವೆ ನಿಂತು ಹೋಯ್ತು. ಶೌರ್ಯ ಪ್ರಾಣಕ್ಕೆ ಅಪಾಯ ಬಂದಾಗ ಆಪರೇಷನ್ಗೋಸ್ಕರ ಬ್ಲಡ್ ಅವಳೇ ಕೊಟ್ಟು ಅವನನ್ನ ಕಾಪಾಡ್ಕೊಂಡಿದ್ದಾಳೆ. ಅಂಡ್ ಇವಾಗ ಕೂಡ ಕೋಮಾಗ್ ಹೋಗ್ಬೇಕಾಗಿರೋ ಶೌರ್ಯ ಸರ್ನ ತನ್ನ ಸ್ಪರ್ಶದಿಂದ, ತನ್ನ ಕೂಗಿನಿಂದ ಪ್ರಜ್ಞೆ ಬರೋ ಹಾಗೆ ಮಾಡಿದಾಳೆ.